ಎಲ್ಲರಿಗೂ ನಮಸ್ಕಾರ. ಎಸ್ಡಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 9/4/2025 ಕರೆಂಟ್ ಅಫೇರ್ಸ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಂದ ಹಾಗೆ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳು ಅವೈಲೇಬಲ್ ಇದೆ. ಜನವರಿಯಿಂದ ಮಾರ್ಚ್ ತನಕ ನಿಮ್ಗೆ ಏನಾದ್ರು ಕರೆಂಟ್ ಅಫೇರ್ಸ್ ನೋಟ್ಸ್ಕೊಳ್ಬೇಕು ಅಂದರೆ ಅವೈಲೇಬಲ್ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕಳೆದ ವರ್ಷದ್ದು ನೋಟ್ಸ್ ಕೂಡ ಅವೈಲೇಬಲ್ ಇದೆ. 2023ರಿಂದ ಡಿಸೆಂಬರ್ 2024 ನೋಟ್ಸ್ ಅವೈಲೇಬಲ್ ಇದೆ. ಕಳೆದ ವರ್ಷದ 12 ತಿಂಗಳ ನೋಟ್ಸ್ ಅವೈಲೇಬಲ್ ಇದೆ. ಯಾರಿಗೆ PDF ನೋಟ್ಸ್ ಅವಶ್ಯಕತೆ ಇದೆಯೋ ಅವರು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟನ್ನು ಮಾಡಿ PDF ನೋಟ್ಸನ್ನು ಪಡ್ಕೋಬೋದು. ಹಾಗೆ ಈ ವರ್ಷದ ನೋಟ್ಸ್ಗಳಲ್ಲಿ ಕಂಟೆಂಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. 27 ಪರ್ ಮಂತ್ ಇರುತ್ತೆ ಈ ವರ್ಷದ ನೋಟ್ಸ್ಗಳಿಗೆ. ನಿಮಗೆ ಕಂಟೆಂಟು ಒನ್ ಲೈನರ್ಸು, GK ನೋಟ್ಸ್, ಇಂಪಾರ್ಟೆಂಟ್ ಆಗಿರೋ ಪೇಪರ್ ಆರ್ಟಿಕಲ್ಸ್, ಪರ್ಸನ್ಸ್ ಇನ್ ನ್ಯೂಸ್ ಹಾಗೂ MCQಗಳು 100 MCQಸ್ಗಳು ಇಷ್ಟು ನಿಮಗೆ ಈ PDF ಅಲ್ಲಿ ಸಿಗ್ತವೆ. ಇವತ್ತಿನ ಪ್ರಶ್ನೆ, ಮಾಧವಪುರ ಘೇಡ ಮೇಳವನ್ನು ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತೆ? ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ, ಉತ್ತರ ಪ್ರದೇಶ. ಸರಿಯಾದ ಉತ್ತರ ಗುಜರಾತ್. ದ್ವಾರಕಾಧೀಶ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಅವರ ದೈವಿಕ ಒಕ್ಕೂಟವನ್ನು ಆಚರಿಸಲು ಗುಜರಾತ್ನ ಪೋರ್ಬಂದರ್ ಜಿಲ್ಲೆಯ ಮಾಧವಪುರದಲ್ಲಿ 5 ದಿನಗಳ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ರು. ಅದನ್ನೇ ಮಾಧವಪುರ ಘೇಡ್ ಮೇಳ ಅಂತ ಕರೀತಾರೆ. ಇದು ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ ಏಕ ಭಾರತ ಶ್ರೇಷ್ಠ ಭಾರತ ಅಂದರೆ ಒಂದು ಭಾರತ ಶ್ರೇಷ್ಠ ಭಾರತ ದೃಷ್ಟಿಕೋನದಲ್ಲಿ ಭಾರತದ ಸಾಂಸ್ಕೃತಿಕ ಏಕತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಈಶಾನ್ಯ ರಾಜ್ಯಗಳು ಮತ್ತು ಗುಜರಾತ್ನ 1600ಕ್ಕೂ ಹೆಚ್ಚು ಕಲಾವಿದರು ಈ ಒಂದು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಈ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಮುಂದಿನ ಪ್ರಶ್ನೆ ಈ ತರ ಇದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು RRB ಅಂತ ಕರಿತೀವಿ, ರೂರಲ್ ರೀಜನಲ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಕ್ರೋಢೀಕರಿಸಲು ಭಾರತ ಸರ್ಕಾರ ಪ್ರಾರಂಭಿಸಿದ ಹೊಸ ನೀತಿಯ ಹೆಸರೇನು? ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಪ್ರಾರಂಭ ಮಾಡಿರುವ ಹೊಸ ನೀತಿಯ ಹೆಸರು ಒಂದು ರಾಜ್ಯ ಒಂದು RRB. RRBಗಳನ್ನು 43ರಿಂದ 28ಕ್ಕೆ ಇಳಿಸುವ ಮೂಲಕ ದಕ್ಷತೆಯನ್ನು ಸುಧಾರಿಸೋದು ಮತ್ತು ವೆಚ್ಚವನ್ನು ಕಡಿತಗೊಳಿಸಲು ಹಣಕಾಸು ಸಚಿವಾಲಯ ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ಒಂದು ರಾಜ್ಯ ಒಂದು RRB ಎಂಬ ನೀತಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಇದು RRB ಬಲವರ್ಧನೆಯ 4ನೇ ಹಂತದ ಭಾಗವಾಗಿದ್ದು ಹಲವಾರು ರಾಜ್ಯಗಳಲ್ಲಿ 15 RRBಗಳನ್ನು ವಿಲೀನಗೊಳಿಸಲು ನಿರ್ಧರಿಸಲಾಗಿದೆ. 4 RRBಗಳನ್ನು ಹೊಂದಿರುವ ಆಂಧ್ರ ಪ್ರದೇಶದ ಪ್ರಮುಖ ಸ್ಥಳಗಳಿಂದ ಅದು ಪುನರ್ರಚನೆಯನ್ನು ಕಾಣುತ್ತೆ. ಆದರೆ ತಲಾ 3 RRBಗಳನ್ನು ಹೊಂದಿರುವ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳಗಳು ಏಕೀಕರಣಕ್ಕೆ ಒಳಗಾಗ್ತವೆ. ಬಿಹಾರ, ಗುಜರಾತ್, ಜಮ್ಮು ಕಾಶ್ಮೀರ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಸ್ಸಾ, ರಾಜಸ್ಥಾನದಂತಹ ರಾಜ್ಯಗಳಲ್ಲಿ ತಲಾ 2 RRBಗಳನ್ನು ಹೊಂದಿದ್ದು ಅಲ್ಲೂ ಕೂಡ ವಿಲೀನ ಪ್ರಕ್ರಿಯೆ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ರೈತರು, ಕುಶಲಕರ್ಮಿಗಳು ಮತ್ತು ಕಾರ್ಮಿಕರಿಗೆ ಗ್ರಾಮೀಣ ಸಾಲವನ್ನು ನೀಡುವ ಉದ್ದೇಶದಿಂದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಕಾಯ್ದೆ 1976ರ ಅಡಿಯಲ್ಲಿ ರಚನೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ ಈ ತರ ಇದೆ. ಬ್ರೆಜಿಲ್ನಲ್ಲಿ ನಡೆದ ವಿಶ್ವ ಬಾಕ್ಸಿಂಗ್ ಕಪ್ 2025ರಲ್ಲಿ ಹಿತೇಶ್ ಗುಲಿಯಾ ಯಾವ ಪದಕವನ್ನ ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ, ಇವರು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಬ್ರೆಜಿಲ್ನ ಫೋಜ್ ಡೋ ಇಗುವಾಕುನಲ್ಲಿ ನಡೆದ 2025ರ ವಿಶ್ವ ಬಾಕ್ಸಿಂಗ್ ಕಪ್ ನಲ್ಲಿ ಭಾರತದ ಹಿತೇಶ್ ಗುಲಿಯಾ ಪುರುಷರ 70 ಕಿಲೋಗ್ರಾಂ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಅವರು ರೆಡ್ ಕಾರ್ನರ್ನಲ್ಲಿ ಹೋರಾಡಿ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ನ ಒಡೆಲ್ ಖಮಾರ್ ಅವರನ್ನ ಸೋಲಿಸಿರ್ತಾರೆ. ಭಾರತೀಯ ಬಾಕ್ಸರ್ ಅಭಿನಾಶ್ ಜೊಂವಾಲ್ ಬ್ರೆಜಿಲ್ನ ಯೂರಿ ಲೀಸ್ ವಿರುದ್ಧ 0.5 ಅಂಕಗಳಿಂದ ಸೋತ ನಂತರ ಪುರುಷರ 65 ಕಿಲೋಗ್ರಾಂ ವಿಭಾಗದಲ್ಲಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. ಅಪರೂಪದ ಉದ್ದನೆಯ ಮೂತಿಯ ವೈನ್ ಹಾವು ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಮತ್ತೆ ಪತ್ತೆಯಾಗಿದೆ? ಸರಿಯಾದ ಉತ್ತರ ದುಧ್ವಾ ಹುಲಿ ಮೀಸಲು ಪ್ರದೇಶ. ಇದು ನೋಡಿ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಇದು ಅಲ್ಲಿ ಕಂಡುಬಂದಿದೆ. ಇದು ಉತ್ತರ ಪ್ರದೇಶದಲ್ಲಿ ಮೊದಲನೇ ಬಾರಿಗೆ ಕಾಣಿಸಿಕೊಂಡಿದ್ದು ಭಾರತದಲ್ಲಿ 2ನೇ ಬಾರಿಗೆ ಕಾಣಿಸಿಕೊಂಡಿದೆ. ಮೊದಲು ಬಿಹಾರ ರಾಜ್ಯದ ವಾಲ್ಮೀಕಿ ಹುಲಿ ಮೀಸಲು ಪ್ರದೇಶದಲ್ಲಿ ಈ ಹಾವು ಕಂಡುಬಂದಿತ್ತು. ಈ ಹಾವು ಸಾಮಾನ್ಯವಾಗಿ ಇದರ ಆವಾಸ ಸ್ಥಾನ ಆಗ್ನೇಯ ಏಷ್ಯಾ ಆಗಿರುತ್ತೆ. ಇದನ್ನ ಒಡಿಸ್ಸಾದ ಕೆಲವು ಭಾಗಗಳಲ್ಲಿ ಮೊದಲು ಗುರುತು ಮಾಡಿದ್ರು, ಆದರೆ ಅಧಿಕೃತವಾದ ಲೆಕ್ಕ ಇರಲಿಲ್ಲ. ಇದು ಕೋಲಿಬಿಡ್ರೆ ಅನ್ನೋ ಕುಟುಂಬಕ್ಕೆ ಸೇರುತ್ತೆ. ಹೆಚ್ಚಾಗಿ ವಿಷಕಾರಿಯಲ್ಲದ ಹಾವುಗಳ ಗುಂಪಿಗೆ ಇದು ಸೇರುತ್ತೆ. ಮರೆಮಾಚುವಿಕೆಗಾಗಿ ಉದ್ದವಾದ ಹಸಿರು ಮತ್ತು ಕಂದು ಬಣ್ಣದ ತೆಳ್ಳಗಿನ ದೇಹವನ್ನು ಇದು ಹೊಂದಿರುತ್ತೆ. ಇನ್ನು ದುಂದ್ವಾ
ಹುಲಿ ಮೀಸಲು ಪ್ರದೇಶ ಉತ್ತರ ಪ್ರದೇಶದ ಲಖೀಂಪುರ ಕೆರಿಯ ಜಿಲ್ಲೆಯಲ್ಲಿ ಇಂಡೋ ನೇಪಾಳ ಗಡಿಯಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಹಂಸ 3 ತರಬೇತಿ ವಿಮಾನವನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ CSIR ಬೆಂಗಳೂರು. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಹಂಸ 3 ತರಬೇತಿ ವಿಮಾನವನ್ನ ಪೈಲಟ್ ಪರವಾನಗಿಗಳನ್ನು ಪಡೆಯಲು ವಿಮಾನ ಸಿಬ್ಬಂದಿಗೆ ತರಬೇತಿ ನೀಡಲು ಅನುಮೋದಿಸಲಾಗಿದೆ. ಇದನ್ನ ಈಗ ಭಾರತದಲ್ಲಿ ಖಾಸಗಿ ಉದ್ಯಮವೊಂದು ಖರೀದಿಸಲಿದೆ. ಹಂಸ 3 ಭಾರತದ ಮೊದಲ ಸ್ಥಳೀಯ ಹಾರುವ ತರಬೇತಿ ವಿಮಾನವಾಗಿದೆ. ಇದನ್ನ ಬೆಂಗಳೂರಿನ CSIR ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯೋಗಾಲಯಗಳು ಅಂತ ಹೇಳ್ತೀವಿ. ಇನ್ನೊಂದು ಅದರ ಜೊತೆ ಒಳಗಡೆ ಬರುವಂತಹ NAL ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಇವರು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸುತ್ತಾರೆ. ಭಾರತೀಯ ಹಾರುವ ಕ್ಲಬ್ಗಳ ಅಗತ್ಯಗಳನ್ನು ಪೂರೈಸಲು ಇದನ್ನು ನಿರ್ಮಿಸಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಯೋನಿಯನ್ ದ್ವೀಪಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಗ್ರೀಸ್ ದೇಶದಲ್ಲಿ ಇವು ಕಂಡುಬರ್ತವೆ. ಗ್ರೀಸ್ನ ಲೆಫ್ಕಾಡಾದಲ್ಲಿ ನಡೆದ ಪ್ರಮುಖ ಪುರಾತತ್ವ ಶಾಸ್ತ್ರದ ಸಂಶೋಧನೆಯು ಅಯೋನಿಯನ್ ದ್ವೀಪಗಳಲ್ಲಿ ಕಂಡುಬಂದ ಮೊದಲ ಪ್ರಾಚೀನ ಗ್ರೀಕ್ ರಂಗಮಂದಿರವನ್ನು ಬಹಿರಂಗಪಡಿಸುತ್ತವೆ. ಅಯೋನಿಯನ್ ದ್ವೀಪಗಳು ಗ್ರೀಸ್ನ ಪಶ್ಚಿಮ ಕರಾವಳಿಯಲ್ಲಿ ಪೂರ್ವ ಅಯೋನಿಯನ್ ಸಮುದ್ರದಲ್ಲಿ ನೆಲೆಗೊಂಡಿವೆ. ಇದು 2306.94 ಚದರ ಕಿಲೋಮೀಟರ್ಗಳನ್ನು ಒಳಗೊಂಡಿರುತ್ತೆ. ಇನ್ನು ಕೆಫಲೋನಿಯಾ ಅತಿ ದೊಡ್ಡದಾಗಿರುತ್ತೆ. ಮೌಂಟ್ ಐರೋಸ್ ಅನ್ನೋದು 1628 ಮೀಟರ್ ಎತ್ತರದಲ್ಲಿ ಕಂಡುಬರುವ ಅತ್ಯುನ್ನತ ಬಿಂದುವಾಗಿರುತ್ತೆ. ಐನೋಸ್ ಪರ್ವತ 1628 ಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ರಾಜಸ್ಥಾನದ ಮೊದಲ ರಾಷ್ಟ್ರೀಯ AI ರೋಬೋಟಿಕ್ ಸಂಸ್ಥೆಯನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಜೈಪುರದಲ್ಲಿ, ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಏಪ್ರಿಲ್ 1, 2025ರಂದು ರಾಜಸ್ಥಾನದ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಮತ್ತು ಸರ್ಬೆಂಟಿಕ್ಸ್ ಸಂಸ್ಥೆಯನ್ನ ಜೈಪುರದ ನಿಮ್ಸ್ ವಿವಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಸಂಸ್ಥೆಯು ರೈಸಿಂಗ್ ರಾಜಸ್ಥಾನ ಉಪಕ್ರಮದ ಅಡಿಯಲ್ಲಿ ರಾಜಸ್ಥಾನ ಸರ್ಕಾರ ಮತ್ತು ನಿಮ್ಸ್ ವಿಶ್ವವಿದ್ಯಾಲಯಗಳ ನಡುವಿನ ಒಪ್ಪಂದದ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ರಾಜಸ್ಥಾನವನ್ನ ಡಿಜಿಟಲ್ ನಾವೀನ್ಯತೆ ಮತ್ತು AIಗಾಗಿ ಜಾಗತಿಕ ಕೇಂದ್ರವನ್ನಾಗಿ ಮಾಡೋದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, ಸಾಮಾನ್ಯ ಜ್ಞಾನದ ಒಂದಿಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಮುಂದೆ ಬರುವ ಎಕ್ಸಾಮಿನೇಷನ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಈಗ ಆಲ್ರೆಡಿ ಈ ವಿಷಯದ ಬಗ್ಗೆ ತುಂಬಾ ಸಲ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪಂಬನ್ ಸೇತುವೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್. ಇದು ಎಲ್ಲಿ ಕಂಡು ಬರುತ್ತೆ ಅಂತ ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಬರ್ತವೆ. ಇದು ತಮಿಳುನಾಡಿನ ರಾಜ್ಯದ ರಾಮೇಶ್ವರದಲ್ಲಿ ಕಂಡು ಬರುತ್ತೆ. ಪಂಬನ್ ಸೇತುವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮನವಮಿಯ ಶುಭ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರೋ ಇಶ್ಯೂ ಇದು. ಇದನ್ನ 550 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಶ್ರೀಲಂಕಾ ಪ್ರವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೋದಿ ಅವರು ರಾಮೇಶ್ವರಕ್ಕೆ ಭೇಟಿ ಕೊಟ್ಟು ರಾಮನಾಥ ಸ್ವಾಮಿ ದೇವಾಲಯಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ಒಂದು ಸೇತುವೆಯನ್ನ ಲೋಕಾರ್ಪಣೆ ಮಾಡಿದ್ರು. ಈ ಸೇತುವೆ ಏನಕ್ಕೆ ಮುಖ್ಯ ಅಂದ್ರೆ, ಬ್ರಿಟಿಷ್ ಆಳ್ವಿಕೆ 1914ರಲ್ಲಿ ಪಂಬನ್ ಸೇತುವೆ ನಿರ್ಮಾಣ ಆಗಿತ್ತು. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಈ ಸೇತುವೆ ತುಕ್ಕು ಹಿಡಿದ್ರಿಂದ ರೈಲು ಸಂಚಾರ ಸಾಧ್ಯವಾಗದೆ 2022ರಲ್ಲಿ ಸೇತುವೆಯನ್ನು ಮುಚ್ಚಲಾಗಿತ್ತು. ಹೊಸ ಸೇತುವೆಯಿಂದಾಗಿ ರಾಮೇಶ್ವರಂಗೆ ರೈಲು ಸಂಚಾರ ಮತ್ತೆ ಆರಂಭ ಆಗುತ್ತೆ. ರಾಮೇಶ್ವರಂ ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಿಕರು ಮತ್ತು ಪ್ರಯಾಣಿಕರ ಪ್ರಯಾಣಕ್ಕೆ ಉತ್ತೇಜನ ನೀಡೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಈ ಭಾಗದ ಆರ್ಥಿಕತೆ ಕೂಡ ಇದರಿಂದ ಇನ್ನಷ್ಟು ಬಲಪಡುತ್ತೆ. ಹಳೆ ಸೇತುವೆಯಲ್ಲಿ ರೈಲುಗಳು 10 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡ್ತಿದ್ವು. ಹೊಸ ಸೇತುವೆಯಲ್ಲಿ 75 ಕಿಲೋಮೀಟರ್ ವೇಗದಲ್ಲಿ ರೈಲುಗಳು ಸಂಚಾರವನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪ್ರಮುಖ ಗಡಿರೇಖೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳಿರೋದು ಡ್ಯೂರಾಂಡ್ ಲೈನು. ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಭಾರತ ಮತ್ತು ಅಫ್ಘಾನಿಸ್ತಾನ ಇವು ಡ್ಯೂರಾಂಡ್ ಲೈನ್ಗಳನ್ನ ಹಂಚ್ಕೊಳ್ತವೆ. ಮ್ಯಾಕ್ಮೋಹನ್ ಲೈನು ತುಂಬಾ ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಭಾರತ ಮತ್ತು ಚೀನಾ. ಅದಾದ್ಮೇಲೆ ರ್ಯಾಂಡ್ ಕ್ಲಿಫ್, ಭಾರತ ಮತ್ತು ಪಾಕಿಸ್ತಾನ. ಇವುಗಳನ್ನ ಹೊರತುಪಡಿಸಿ ಉಳಿದಂಥವು ನೋಡಿ, ಇಲ್ಲಿ ಸಮಾನಾಂತರ ರೇಖೆಗಳಿವೆಯಲ್ಲ, ಇವುಗಳನ್ನ ಎಕ್ಸಾಮ್ಸ್ ಅಲ್ಲಿ ರೀಸೆಂಟ್ ಆಗಿ ಕೇಳಕ್ ಶುರು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟು. ಸೊ ಇದನ್ನ ವಿಡಿಯೋನ ಪಾಸ್ ಮಾಡಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಇದು ಅಂತಾರಾಷ್ಟ್ರೀಯ ಪ್ರಮುಖ ಗಡಿಗಳಿವೆಯಲ್ಲ, ಇವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಎಸ್ಪೆಷಲಿ PSI PUC ಎಕ್ಸಾಮ್ಸ್ಗಳಿಗೆ ಬಹುಮುಖ್ಯವಾಗಿ 1 ಅಂಕಗಳನ್ನು ತಂದ್ಕೊಳ್ತವೆ.
ಸಾಮಾನ್ಯ ಜ್ಞಾನದ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋದಾದ್ರೆ, ಭಾರತದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಭಾರತದ ಅತಿ ಎತ್ತರದ ಜಲಪಾತ ಎಂಬ ಖ್ಯಾತಿಗೆ ಪಾತ್ರವಾಗಿರೋ ಕುಂಚಿಕಲ್ ಜಲಪಾತ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಆಪ್ಷನ್ ಇಲ್ಲ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ. ದೇಶದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನ ಹೊಂದಿರುವಂತಹ ರಾಜ್ಯ ಯಾವುದು? ಮೂರನೇ ಪ್ರಶ್ನೆ. ಮಹಾರಾಷ್ಟ್ರದಲ್ಲೇ ದೇಶದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳು ಕಂಡು ಬರ್ತವೆ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದನ್ನ ತಮಿಳು ಬೈಬಲ್ ಅಂತ ಕರೀತಾರೆ ಅಂತ ಮುಂದಿನ ಪ್ರಶ್ನೆ ಇದೆ. ತಿರುಕ್ಕುರಲ್ ಅನ್ನೋದು ಸರಿಯಾದ ಉತ್ತರ. ಮಹಾಭಾರತದ ಮೂಲ ಹೆಸರೇನು ಅಂತ ಮುಂದಿನ ಪ್ರಶ್ನೆ ಇದೆ. ಜಯ ಸಂಹಿತೆ ಅನ್ನೋದು ಮಹಾಭಾರತದ ಮೂಲ ಹೆಸರಾಗಿದೆ. ಈ ಕೆಳಗಿನ ಯಾವ ಚಿತ್ರಕಾರರನ್ನ ಭಾರತದ ಪಿಕಾಸು ಅಂತ ಕರೀತಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಹುಸೇನ್ ಅವರನ್ನ, MF ಹುಸೇನ್ ಅವರನ್ನ ಭಾರತದ ಪಿಕಾಸು ಅಂತ ಕರೆಯಲಾಗುತ್ತೆ. ಪಟೋಲ್ ಸೀರೆಗಳು ಈ ಕೆಳಗಿನ ಸ್ಥಳದಲ್ಲಿ ತಯಾರಾಗ್ತವೆ ಅಂತ ಮುಂದಿನ ಪ್ರಶ್ನೆ ಇದೆ. ಸೂರತ್ ಮತ್ತು ಪಾಟ್ನಾದಲ್ಲಿ ಪಟೋಲಾ ಸೀರೆಗಳು ತಯಾರಾಗ್ತವೆ. ಇನ್ನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ 8 ಮತ್ತು 9ನೇದು. ಮೊದಲನೇದಕ್ಕೆ ಸರಿಯಾದ ಉತ್ತರ 1 ಮತ್ತು 3, ಹಾಗೂ ಇದಕ್ಕೆ ಸರಿಯಾದ ಉತ್ತರ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದಿರಲ್ಲ, ಅದಕ್ಕೆ ಆಪ್ಷನ್ ಡಿ ತಪ್ಪಾದಂತ ಉತ್ತರ ಆಗುತ್ತೆ. ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಆದ್ರೆ ಆ ಹೇಳಿಕೆಗಳಲ್ಲಿ ತಪ್ಪಾದ ಉತ್ತರ ಇದಾಗುತ್ತೆ. ನೆಕ್ಸ್ಟ್, ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟನ್ನ ಯಾವ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕಾವೇರಿ ನದಿ. ಹಸಿರು ಕ್ರಾಂತಿ ಅನ್ನೋದು ನಿಮಗೆ ಎಣ್ಣೆ ಕಾಳುಗಳಿಗೆ ಸಂಬಂಧಪಡುತ್ತೆ. ಮಸ್ಸೂರಿ ಗಿರಿಧಾಮ ಕಂಡು ಬರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ. ಲೋನಾರ್ ಸರೋವರ ಕಂಡು ಬರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಮಾನಸ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಅಸ್ಸಾಮಲ್ಲಿ. ಇವೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು, ರಿಪಿಟೇಷನ್ ಆಗ್ಬೋದು, ಎಸ್ಪೆಷಲಿ ಪೊಲೀಸ್ ಎಕ್ಸಾಮ್ಸ್ ಅಲ್ಲಿ. ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡ ಭಾರತದ ರಾಜ್ಯ ಯಾವುದು ಅಂತ ಮುಂದಿನ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ. ಇನ್ನು ಸಿಂಧೂ ನದಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಉಗಮವಾಗುತ್ತೆ ಅಂತ ಮುಂದಿನ ಪ್ರಶ್ನೆ ಇದೆ. ಕೈಲಾಸ ಪರ್ವತ. ಆವರ್ತ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆ 81ರಿಂದ 92ರವರೆಗೆ ಇರುವಂತಹ ಧಾತುಗಳನ್ನ ಏನಂತ ಕರೀತಾರೆ ಅಂತ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ವಿಕಿರಣಶೀಲ ಧಾತುಗಳು ಅಂತ ಕರೀತಾರೆ. ಆಪ್ಷನ್ 4 ಸರಿಯಾದ ಉತ್ತರ, 3 ಮಾತ್ರ. ಸೊ ವಿಕಿರಣಶೀಲ ಧಾತುಗಳು. ಪರಮಾಣುವಿನ ಅತ್ಯಂತ ಹೊರಕವಚವು ಸಂಪೂರ್ಣವಾಗಿ ಎಲೆಕ್ಟ್ರಾನ್ಗಳಿಂದ ತುಂಬಿಕೊಂಡಿದ್ದರೆ ಆ ಧಾತುಗಳು ಏನಾಗುತ್ತವೆ? ರಾಸಾಯನಿಕವಾಗಿ ತಟಸ್ಥವಾಗುತ್ತವೆ ಅನ್ನೋದು ಸರಿಯಾದ ಉತ್ತರ.